ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. ಎಲ್ ಕೆ ಅಡ್ವಾಣಿ ಅವರು ಬಹಳ ಮುತ್ಸಜ್ಜಿ ರಾಜಕಾರಣಿ. ಸೊ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವುದು ನಿಜಕ್ಕೂ ಒಂದು ಸಂತೋಷವಾದ ವಿಚಾರ. ಅದರಲ್ಲೂ ಆ, ಬಹಳಷ್ಟು ಜನ ಅಂದರೆ ಅಡ್ವಾಣಿ ಅವರಿಗೆ ಈಗಾಗಲೇ ಆ, 95 ವರ್ಷ ಅಂತ ಅಂದ್ಕೊಳ್ತೀನಿ. ಸೊ, ಈ ವಯಸ್ಸಿನಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಬಹುಶಃ ಲಾಲ್ ಕೃಷ್ಣ ಅಡ್ವಾಣಿ ಅವರು ಏನಿದ್ದಾರೆ, ಅವರು ರಾಮ ಮಂದಿರದ ಹೋರಾಟದಲ್ಲೂ ಕೂಡ ಬಹಳಷ್ಟು ಭಾಗಿಯಾಗಿದ್ದರು. ಹಾಗೆ BJPಯನ್ನು ಕಟ್ಟಿ ಬೆಳೆಸಿದಂಥ ಕೀರ್ತಿ ವಾಜಪೇಯಿ ಅವರಿಗೆ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೇ ಸಲ್ಲತ್ತೆ. ಸೊ, ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ, ಇವತ್ತು ಮೋದಿಜಿಯವರು ಏನಿದ್ದಾರೆ, ಅವರು ಅಧಿಕಾರವನ್ನು ಅನುಭವಿಸುತ್ತಿರುವುದರ ಹಿಂದೆ ಕೂಡ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರ ಶ್ರಮ ಇದೆ. BJP ಪಕ್ಷವನ್ನು ಈ ಮಟ್ಟಕ್ಕೆ ಕಟ್ಟಿ ಬೆಳೆಸಿದ್ದರಲ್ಲಿ ಇವರಿಬ್ಬರ ಪಾತ್ರ ಅತ್ಯಂತ ಹೆಚ್ಚು ಅಂದರೆ ತಪ್ಪಾಗೋದಿಲ್ಲ. ಈಗ ನಾವು ಹೇಗೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ನೋಡ್ತಾ ಇದ್ದೀವಿ, ಹಾಗೆ ಒಂದು ಜನರೇಷನ್ ಹಿಂದೆ ಹೋದರೆ ಅಲ್ಲಿ ಅಡ್ವಾಣಿ ಮತ್ತು ವಾಜಪೇಯಿ ಅವರು ಇರ್ತಾರೆ. ಅವರಿಬ್ಬರು ಬೆಳೆಸಿದ ಪಕ್ಷವೇ BJP. ಹಾಗಾಗಿ ಮೋದಿಯವರು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿ ಬಂದಿರುವ ವಿಷಯದ ಬಗ್ಗೆ ಹೆಮ್ಮೆಯಿಂದ ತಮ್ಮ ಟ್ವಿಟ್ಟರ್ನಲ್ಲಿ ಅಭಿನಂದನೆಯನ್ನು ಹೇಳಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಟ್ ಶ್ರೀ ಎಲ್ ಕೆ ಅಡ್ವಾಣಿ ಜಿ ವಿಲ್ ಬಿ ಕನ್ಫರ್ಡ್ ದಟ್ ಭಾರತ ರತ್ನ. ಐ ಆಲ್ಸೋ ಸ್ಪೋಕ್ ಟು ಹಿಮ್ ಆ್ಯಂಡ್ ಕಂಗ್ರ್ಯಾಚುಲೇಟೆಡ್ ಹಿಮ್ ಅಂತ ಹಾಕ್ಕೊಂಡಿದ್ದಾರೆ. ಸೊ, ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಜನಕ್ಕೆ ಒಂದು ಇದಿತ್ತು, ಏನಂದರೆ ಎಲ್ಲೋ ಒಂದು ಕಡೆ BJPಯವರು ಅಡ್ವಾಣಿಯವರನ್ನು ಸ್ವಲ್ಪ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಆ ರೀತಿ ಇಲ್ಲ, ಯಾಕಂದರೆ ಅವರಿಗೆ ಏಜ್ ಆಗಿದೆ. ನಾವು ಮೊನ್ನೆ ಶ್ರೀರಾಮನ ಉದ್ಘಾಟನೆಯಲ್ಲೂ ಕೂಡ ನೋಡಿದ್ವಿ. ತುಂಬ ಏಜ್ ಆಗಿರೋದ್ರಿಂದ ಅವರಿಂದ ಸಾಕಷ್ಟು ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಅವರು ಬರ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ದೇಶದ ರಾಜಕಾರಣದಲ್ಲಿ ಅಡ್ವಾಣಿ ಅವರ ಪ್ರಭಾವ ಸಾಕಷ್ಟಿದೆ ಎಂದು ಮೋದಿಯವರೇ ಹೇಳಿದ್ದಾರೆ. ಭಾರತದ ಅಭಿವೃದ್ಧಿಗೆ ಅಡ್ವಾಣಿಯವರ ಕೊಡುಗೆ ಸ್ಮರಣೀಯವಾದದ್ದು. ಅಡ್ವಾಣಿಯವರ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಅಂತ ಕೂಡ ಮೋದಿಯವರು ಹೇಳಿದ್ದಾರೆ. ಅವರ ಟ್ವೀಟ್ನಲ್ಲಿ ಅವರು ಹೇಳಿದ್ದಾರೆ ಆ ರೀತಿಯಲ್ಲಿ. ಇದು ಮತ್ತೊಂದು ಏನಂದರೆ, ಸೊ, ಲಾಲ್ ಕೃಷ್ಣ ಅಡ್ವಾಣಿಯವರು ಸೈಡ್ಲೈನ್ ಆಗಿದ್ದಾರೆ ಅಂತ ಕೆಲವೊಂದು BJPಯ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಕೂಡ ಅನ್ನಿಸ್ತಾ ಇತ್ತು. ಅವರೆಲ್ಲ ಇವತ್ತು ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ, ಅವರಿಗೆ ಈ ವಿಷಯ ಸಾಕಷ್ಟು ಒಂದು ಸಂತೋಷವನ್ನು ಕೊಟ್ಟಿರುತ್ತೆ. ಮತ್ತೊಂದು ಕಡೆ ಏನಿದೆ, ಕೆಲವೊಬ್ಬರು ಜನ ಕಾಂಟ್ರವರ್ಸಿನೂ ಕೂಡ ಮಾಡ್ತಾರೆ. ಸೊ, ಎಲ್ಲದ್ರ ಬಗ್ಗೆ ಏನೇ ಆದರೂ ಕೂಡ ಒಂದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಕೆಲವೊಂದು ಒಳ್ಳೆಯದಿದ್ದರೆ ಕೆಟ್ಟದ್ದು ಮಾತಾಡೋರು ಕೂಡ ಇದ್ದೇ ಇರ್ತಾರೆ. ಆ ರೀತಿ ನಾನು ಕೆಲವೊಂದು ಕಾಂಟ್ರವರ್ಸಿಗಾಗಿ ಮಾತಾಡೋರನ್ನು ಕೂಡ ನೋಡಿದ್ದೀನಿ. ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸಿಕ್ಕಂಥ ಒಂದು ಗೌರವ ಇದು ಅಂತ ಅಂದ್ಕೊಳ್ತೀನಿ. ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ಸೊ, ಭಾರತದ ಅಭಿವೃದ್ಧಿಗೂ ಕೂಡ ಇವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವರು ಗೃಹ ಮಂತ್ರಿಯಾಗಿದ್ದರು ಮತ್ತು ಸಚಿವರಾಗಿ ಕಾರ್ಯ ಮಾಡಿದ್ದಾರೆ. ಹಾಗೆ ಸಂಸದೀಯ ಮಧ್ಯಸ್ಥಿಕೆಗಳಲ್ಲಿ ಯಾವಾಗಲೂ ಆದರ್ಶಪ್ರಾಯವಾಗಿ ಇದ್ದರು ಅಂತ ಕೂಡ ಪ್ರಧಾನಿ ಮೋದಿಯವರೇ ಈ ಮಾತನ್ನು ಹೇಳಿದ್ದಾರೆ. ಅದೆಲ್ಲವನ್ನು ನೋಡಿದ್ರೆ, ಸೊ, ನಾವು ನಿಜಕ್ಕೂ ಎಲ್ಲೋ ಒಂದು ಕಡೆ ಇವರ ಒಂದು ಏನು ಈ ಪ್ರಶಸ್ತಿ ಇದೆ, ಇದು ಬಹಳಷ್ಟು ಜನಕ್ಕೆ ಸಂತೋಷವನ್ನು ಕೊಟ್ಟಿರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ದೇಶಾದ್ಯಂತ ರಥಯಾತ್ರೆ ಏನು ಆಯೋಜಿಸಲಾಗಿತ್ತೋ ಅದರಲ್ಲಿ ಇವರ ಒಂದು ಪಾತ್ರ ತುಂಬಾ ಜಾಸ್ತಿ ಇತ್ತು. ದೇಶದಲ್ಲಿ BJPಯನ್ನು ಬಲಿಷ್ಠಗೊಳಿಸೋದಕ್ಕೆ ಇವರ ಪಾತ್ರ ಸಾಕಷ್ಟು ಇತ್ತು. ಸೊ, ಅಂದರೆ BJPಯನ್ನು ನಾವು ಲಾಲ್ ಕೃಷ್ಣ ಅಡ್ವಾಣಿಯವರನ್ನು ಹೊರತುಪಡಿಸಿ ನೋಡಿದರೆ BJP ತುಂಬ ಅಂದರೆ ಕಾಣಿಸೋದೇ ಇಲ್ಲ. ಆ ರೀತಿ ಅಷ್ಟರ ಮಟ್ಟಿಗೆ ಇವರ ಒಡನಾಟ BJP ಮತ್ತು RSSನ ಜೊತೆಯಲ್ಲಿತ್ತು. ಸೊ, ಇವರು 1998ರಿಂದ 2014ರವರೆಗೆ ಸೋಲದೆ ಆಯ್ಕೆಯಾಗಿದ್ದರು. ಅದು ಇವರ ಒಂದು ಮುಖ್ಯ.